ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವಳು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹಿಂಗೆ ಪಾತ್ರೆ ಎಲ್ಲ ತೋರಿಸ್ತಿದ್ದಾಳೆ ಅಂದ್ಕೋಬೇಡಿ. ನಾಳೆಗೆ ನಮಗೆ ಮಡಿಕೆ ಇದೆ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಚುಂಚನಗಿರಿಯಲ್ಲಿ ತೇರಿದೆಯಲ್ವಾ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಎಡೆ ಇಡೋ ಪೂಜೆ ಮಾಡ್ಕೊಂಡಿದ್ದೀವಿ. ಅದಿದೆ, ಅದು ಹಿಂದಿನ ನೈಟ್ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ನೈಟ್ ಅಡುಗೆ ಮಾಡ್ತಿದ್ದೆ. ಅಡುಗೆ ಮನೇಲಿ ಏನು ಅಡುಗೆ ಮಾಡಲ್ಲ, ಈಚೆ ಮಾಡ್ತಾಯಿದ್ದೆ. ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಮತ್ತು ನಾಳೆಗೆ ಎಡೆ ಇಡೋಕ್ಕೆ ಮುದ್ದೆ ಎಲ್ಲ ಮಾಡಬೇಕಲ್ವ, ಅನ್ನ ಸಾರು ಮುದ್ದೆ ಪಾಯಸ ಎಲ್ಲ. ಸೊ ಹಸಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದರು, ಅದನ್ನು ಜರಡಿ ಇಟ್ಕೊಂಡೆ. ಇವರೆಲ್ಲ ಆಚೆನೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಾನು ಹಂಗೆ ಜರಡಿ ಇಟ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಇದು ನೈಟೊಂದು ವೀಡಿಯೋ. ಮತ್ತು ಬೆಳಗ್ಗೆ ಎದ್ದೆ, ಒಂದು ಲೋಟ ಟೀ ಮಾಡಿದರು, ಟೀ ಕುಡಿದೆ. ಮತ್ತು ಮನೆಯೆಲ್ಲ ನೋಡಿ ಹಿಂಗಿದೆ. ಹಿಂಗಿರೋ ಮನೇನ ಮತ್ತೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಬೇಕು. ಎಲ್ಲ ಮುಗೀತು. ಮತ್ತು ಸೈಟ್ ಹತ್ರ ಹೋಗ್ತಾಯಿದ್ದೆ. ಅಲ್ಲಿ ಹೋಗಿ ಸ್ವಲ್ಪ ಹಸುಗಳ ಹತ್ರ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಅಂದ್ಬಿಟ್ಟು ಮತ್ತು ಹೋಗ್ತಾಯಿದ್ದೆ. ಇದು ನಮ್ಮ ಮನೆ ರೋಡು. ಅಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಚಿಟ್ಚಾಟ್ ಮಾಡ್ತಾಯಿದ್ರು. ನಾನು ಹಂಗೆ ಅವ್ರನ್ನೂ ರೇಗಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ನೋಡಿ ಇಲ್ಲಿ ಹೋಗ್ತಿದ್ದಿಲ್ಲ ನಾಯಿ ನಮ್ಮದು ಕೋಳಿ ಮರಿ ಹಿಡ್ಕೊಂಡು ತಿಂದ್ಬಿಟ್ಟೈತೆ 2. ಏನು ಮಾಡೋಕ್ಕಾಗಲ್ಲ, ಕಾಯ್ಕೊಂಡಿರೋಕ್ಕಾಗಲ್ಲ. ಬಂದೆ ನಮ್ಮ ಸೈಟ್ ಹತ್ರ. ಹಳೆ ವೀಡಿಯೋದಲ್ಲೂ ನೋಡಿದ್ದೀರಾ ಇದನ್ನು. ಬಂದೆ ನೋಡಿ, ಹಿಂಗಿರೋ ಕುಟ್ಕೆನ ಅಲ್ಲಿ ಸಗಣಿ ಎಲ್ಲ ಎತ್ತಿ ತುಳಿಬೇಕು. ಇವಾಗ ನಮ್ಮ ಅತ್ತೆ ಆಡೆಲ್ಲ ಹಿಡ್ಕೊಂಡು ಹೋಗ್ತಾರೆ. ನಾನು ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಟ್ಯಾಂಕಲ್ಲಿ ನೀರು ಬರ್ತಾಯಿತ್ತು, ನೀರು ತಗೊಂಡು ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳೆದಾದ್ಮೇಲೆ ರಂಗೋಲಿ ಹಾಕ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗ್ತೀವಿ. ಇದು ನಮ್ಮ ಹಿತ್ತಲಲ್ಲಿ ಈ ಥರ ಆಗಿದೆ. ಮಳೆ ಇಲ್ಲದಿರೋದ್ರಿಂದ ಗಿಡ ಎಲ್ಲ ಒಣಗೋಗಿದೆ. ನೀರು ಬಿಡೋದು ಮನೆಗೆ ಸಾಕಾಗಲ್ಲ. ಸೊ ಗಿಡಗಳೆಲ್ಲ ಸ್ವಲ್ಪ ಒಣಗೋಗೈತೆ. ಮತ್ತು ನಾನು ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಸಿಸ್ಟರು ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು ಅನ್ನಕ್ಕೆ ಇಟ್ಬಿಟ್ಟು. ನನ್ನ ಮಗಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು. ಅಷ್ಟರಲ್ಲಿ ಪೂಜೆ ಮಾಡಿ ಒಲೆಗೆಲ್ಲ ಪೂಜೆ ಮಾಡಬೇಕಲ್ವಾ. ನೋಡಿ ಅನ್ನಕ್ಕೆ ಇಟ್ಬಿಟ್ಟು ಒಂದು ಕಡೆ ಕುಕ್ಕರಲ್ಲಿ ನೀರಿಟ್ಟಿದ್ದಾರೆ ಸಾಂಬಾರಿಗೆ. ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅಕ್ಕಿ ಹುರ್ಕೊಂಡು ನೋಡಿ, ನ್ಯಾಚುರಲ್ ಲೈಟ್ ಬೆಳಕು ಇದು. ಡೈರೆಕ್ಟಾಗಿ ಅಡುಗೆ ಮಾಡೋ ಕಡೆನೇ ಬೀಳುತ್ತೆ. ನೋಡಿ ಸಾಂಬಾರಿಗೆ ಹುಳಿ ಉಪ್ಪು ಎಲ್ಲ ಹಾಕಿ ಕುದಿಸ್ತಾಯಿದೆ. ಇನ್ನು ತರಕಾರಿ ಏನೂ ಹಾಕಿಲ್ಲ. ಹಸಿ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀವಿ ಇವತ್ತು ದೇವರೆಡೆಗೆ. ಅಕ್ಕಿ ನೋಡಿ ಈ ಥರ ಕೆಂಪಗಾಗೋವರೆಗೂ ಹುರ್ಕೊಂಡು ಅದನ್ನು ತೊಳ್ಕೊಬೇಕು. ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಇಡ್ತೀನಿ ಸೈಡಲ್ಲಿ ಇವಾಗ. ಮತ್ತು ಇನ್ನೂ ಒಂದು ತಪ್ಪಲೆಗೆ ಪಾಯಸಕ್ಕೆ ಇಟ್ಟಿದ್ದೆ, ಇಡಬೇಕಿವಾಗ. ಅದಕ್ಕೆ ಒಂದು ಚಿಕ್ಕ ಅಚ್ಚು 4 ಅಚ್ಚು ಬೆಲ್ಲ ಹಾಕ್ಬಿಟ್ಟು ಇಟ್ಟೆ. ನೋಡಿ ಪಾತ್ರೆಗೆಲ್ಲ ಹೆಂಗೆ ಪೂಜೆ ಮಾಡಿದ್ದೀವಿ ಅಂತ. ಇದೇ ಥರ ಮಾಡಬೇಕು. ದೇವ್ರನ್ನ ಮಾಡಬೇಕು ಅಂದರೆ ನೀಟಾಗೆಲ್ಲ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ನೀರು ತಂದು. ಇದು ಸಾಂಬಾರು ಚೆನ್ನಾಗಿ ಕುದೀತೈತೆ ನೋಡಿ. ಅದು ಅಕ್ಕಿ ತೊಳೆಯೋಕೆ ಹಾಕಿದ್ನಲ್ಲ, ಬೆಲ್ಲನೂ ಕರಗಿ ಉಪ್ಪು ಇದಾಗಿದೆ. ಆ ಬೆಲ್ಲ ಕರಗಿದ್ಮೇಲೆ ಅಕ್ಕಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡು, ಅಕ್ಕಿ ಪಾಯಸ ಸಿಂಪಲ್ಲು, ಏಲಕ್ಕಿ ಶುಂಠಿ ಹಾಕ್ಕೊಂಡು ರುಬ್ಕೊಂಡ್ರೆ ಮುಗೀತು. ಅದನ್ನು 1 ಗಂಟೆಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಿತ್ತಲ್ಲ ಅದು ಕುಯ್ಯಬೇಕು. ಮತ್ತು ಸಾಂಬಾರು ಸೂಪರಾಗಿ ರೆಡಿಯಾಗಿತ್ತು. ಅಷ್ಟರಲ್ಲಿ ನನ್ನ ಮಗಳು ಕ್ಯಾಮ್ರಾ ಹಿಡ್ಕೊಂಡು ಬಂದಳು, ಏನು ಮಾಡ್ತಾಯಿದ್ಯಮ್ಮ ಅಂತ. ಮುದ್ದೆಗೆ ರೆಡಿ ಮಾಡಿದ್ದೆ, ನೀರಿಟ್ಟಿದ್ದೆ. ನೀರೊಳಗಡೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಸಿಟ್ಟು ಉದುರಿಸ್ಬಿಟ್ಟು ಅದು ಚೆನ್ನಾಗಿ ಉಪ್ಪು ಬರೋವರೆಗೂ ಕಾಯಬೇಕು. ಅರ್ಧದಲ್ಲೇ ಮಾಡಿದ್ರೆ ಮುದ್ದೆ ಎಲ್ಲ ಅಂಟ್ಕೊಂಡು ಹೋಗುತ್ತೆ, ಅದು ಚೆನ್ನಾಗಾಗಲ್ಲ. ಅದು ಕುದಿಯೋ ಬರೋ ಗಂಟೆ ಇದ್ದರೆ ಮುದ್ದೆ ಸೂಪರಾಗುತ್ತೆ. ನೋಡಿ ಕೆಲವರು ಹಸಿಟ್ಟನ್ನೇ ಕಲಸಿ ಇಟ್ಬಿಡ್ತಾರೆ ಮುದ್ದೆ ಕಟ್ಬಿಟ್ಟು. ಆ ಥರ ಎಲ್ಲ ಮಾಡಬಾರ್ದು ಮುದ್ದೆ. ಅದಕ್ಕೆ ಅಂತಲೇ ಪ್ರೊಸೀಜರ್ ಇದೆ, ಅದನ್ನೇ ಮಾಡಬೇಕು. ನೋಡಿ ಯಾವ ಥರ ಆಗಿದೆ ಅಂತ. ಸಖತ್ತಾಗಿತ್ತು ಮುದ್ದೆ, ಅನ್ನ, ಸಾರು, ಪಾಯಸ ಎಲ್ಲನೂ. ನಾವು ಇದೆಲ್ಲ ಮಾಡಿ ಮುದ್ದೆ ಕೊಟ್ಟಿದ್ದೇವರೆಡೆಗೆ. ನಮ್ಮ ಪೂಜೆ ಎಲ್ಲ ಆದಮೇಲೆ ನಾವು ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ತುಂಬ ಥ್ಯಾಂಕ್ಸ್ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ಮುದ್ದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮತ್ತು ಚೆನ್ನಾಗಿ ಬೇಯಿಸಬೇಕು ಮುದ್ದೆನ. ಯಾವ ಥರ ಹೊಗೆ ಬರ್ತೈತೆ ನೋಡಿ. ಹಳ್ಳಿಗಳ ಕಡೆ ಎಲ್ಲ ಇರುತ್ತೆ ನೋಡಿ ಹಸೆಕಲ್ಲು, ಆ ಥರ ಇದೆ ನೋಡಿ. ಅದಕ್ಕೆ ಬೆಣ್ಣೆ ಎಣ್ಣೆ ಏನೂ ಹಾಕಿಲ್ಲ, ಜಸ್ಟ್ ಕೈಯಲ್ಲಿ ನೀರು ಹಚ್ಕೊಂಡು ನೋಡಿ ಮುದ್ದೆ ಎಷ್ಟು ರೌಂಡು ಬರ್ತೈತೆ. ಈಗ ವೀಡಿಯೋಗಳನ್ನ ಹಾಕ್ತಾರೆ ಮುದ್ದೆದು, ಒಳ್ಳೆ ಕಲಿಸ್ತಾ ಇರ್ತಾರೆ ಮುದ್ದೆ ಕಟ್ಟಕ್ಕೆ ಬಂದಿಲ್ಲ ಅಂದ್ರೂ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.